ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದರೆ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ರಕ್ತದೊತ್ತಡ, ಸಿ ಉಸಿರಾಟದ ತೊಂದರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ರಕ್ತ ಸಂಚಾರವು ಸುಗಮವಾಗಿ ಆಗದೇ ಇದ್ದರೆ ಆಗ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಬರುವುದು. ಅದರಲ್ಲೂ ಹೆಚ್ಚಾಗಿ ಹೃದಯಾಘಾತ, ರಕ್ತದೊತ್ತಡ ಇತ್ಯಾದಿಗಳು ಕಾಣಿಸಿಕೊಳ್ಳುವುದು. ಇನ್ನು ಕೆಲವೊಮ್ಮೆ ರಕ್ತವು ದಪ್ಪವಾಗುವ ಸಮಸ್ಯೆಯೂ ಬರುವುದು. ಇದು ಕೆಲವರಿಗೆ ಗಂಭೀರವಾದ ಸಮಸ್ಯೆಯಾಗಿದ್ದು, ಈ ಅಪಾಯಕಾರಿ ಸಮಸ್ಯೆಯಿಂದ ಹಲವಾರು ಮಂದಿ ಬಳಲುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಕೆಲಸ ಮಾಡಿದರೂ ಆಯಾಸವಾಗುವುದು ಮತ್ತು ತಲೆನೋವು, ಬಳಲಿಕೆ, ದೇಹವಿಡೀ ನೋವು, ಆತಂಕ, ಕಾಲುಗಳು ಭಾರವಾಗುವುದು, ಊದಿಕೊಳ್ಳುವುದನ್ನು ಕಾಣಬಹುದು. ಎರಡನೇ ಪ್ರಶ್ನೆ, ಇಮ್ಯುನಿಟಿ ವೀಕ್ ಇದ್ದು ಪದೇ ಪದೇ ಆರೋಗ್ಯ ಹದಗೆಡುತ್ತಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬೆಲ್ಲ, ಬಿ ನೆಲ್ಲಿಕಾಯಿ, ಸಿ ಬೀಟ್ರೂಟ್ ಜ್ಯೂಸ್, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಬೆಲ್ಲ ಸೇವನೆ ಮಾಡುವುದರಿಂದ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಪ್ರಮುಖವಾಗಿ ನೆಲ್ಲಿಕಾಯಿಯಲ್ಲಿ ಕಂಡುಬರುವ ಅಗಾಧ ಪ್ರಮಾಣದ ವಿಟಮಿನ್ ಸಿ ಅಂಶವು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಸಹಜವಾಗಿ ಹೆಚ್ಚಾಗಿಸುತ್ತದೆ. ನೆಲ್ಲಿಕಾಯಿಯನ್ನು ತುರಿದುಕೊಂಡು ಅದನ್ನು ಬಿಸಿ ನೀರಿಗೆ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ಅಥವಾ ಇದನ್ನು ಹಾಗೆಯೇ ಸೇವಿಸಬಹುದು. ಇದನ್ನು ಹಾಗೆ ಸೇವಿಸಿದರೂ ಅದರಿಂದ ಹಲವಾರು ಲಾಭಗಳು ಸಿಗುವುದು. ಇದರಲ್ಲಿ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಉತ್ತಮ ಪ್ರಮಾಣದಲ್ಲಿದೆ. ಇದು ರೋಗನಿರೋಧಕ ಶಕ್ತಿ ವೃದ್ಧಿಸಲು ಸಹಕಾರಿ. ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಸೇವನೆ ಮಾಡಿದರೆ ಇದರಿಂದ ಕಾಂತಿಯುತ ಚರ್ಮವು ನಿಮ್ಮದಾಗಲಿದೆ. ಮೂರನೇ ಪ್ರಶ್ನೆ, ಮನೆಯಲ್ಲಿ ಇರುವೆಗಳು ಕಾಟವನ್ನು ತಪ್ಪಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಿರಿಯಾನಿ ಎಲೆ, ಬಿ ಪಚ್ಚಕರ್ಪೂರ, ಸಿ ಲವಂಗ, ಡಿ ನೀಲಗಿರಿ ತೈಲ. ಸರಿಯಾದ ಉತ್ತರ ಆಪ್ಷನ್ ಎ ಬಿರಿಯಾನಿ ಎಲೆ. ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಬಿರಿಯಾನಿ ಎಲೆಗಳನ್ನು ಇಡುವುದರಿಂದಲೂ ಇರುವೆಗಳ ಕಾಟ ಕಡಿಮೆಯಾಗುತ್ತದೆ. ಇರುವೆಗಳು ಬಿರಿಯಾನಿ ಎಲೆಗಳ ವಾಸನೆಯನ್ನು ಇಷ್ಟಪಡುವುದಿಲ್ಲ, ಆದ್ದರಿಂದ ಅವು ಬರುವುದಿಲ್ಲ. ಇದಲ್ಲದೆ ಸೌತೆಕಾಯಿ ಸಿಪ್ಪೆಗಳನ್ನು ಮನೆಯ ಹೊರಗೆ ಮತ್ತು ಬಾಗಿಲುಗಳ ಬಳಿ ಇಡುವುದರಿಂದ ಇರುವೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ದಾಲ್ಚಿನ್ನಿ, ಪುದೀನ ಮತ್ತು ಕಿತ್ತಳೆ ಮುಂತಾದ ಪದಾರ್ಥಗಳನ್ನು ಬಳಸಿ ತಯಾರಿಸಿದ ಸಾರಭೂತ ತೈಲಗಳನ್ನು ಇರುವೆಗಳನ್ನು ದೂರವಿಡಲು ಬಳಸಬಹುದು. ನಾಲ್ಕನೇ ಪ್ರಶ್ನೆ, ಕೆಮ್ಮು ಹೆಚ್ಚಾಗಿ ಎದೆಯಲ್ಲಿ ಕಫ ಕಟ್ಟಿರುವ ಸಮಸ್ಯೆಗೆ ಯಾವ ಎಲೆ ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ದೊಡ್ಡಪತ್ರೆ, ಬಿ ತುಳಸಿ, ಸಿ ಆಡುಸೋಗೆ, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಡುಸೋಗೆ. ಕೆಮ್ಮಿಗೆ ಆಡುಸೋಗೆ ಸೊಪ್ಪು ತುಂಬಾ ಪರಿಣಾಮಕಾರಿ ಔಷಧಿ. ಕೆಮ್ಮಿನ ಔಷಧಿಗೆ ನಮ್ಮ ಹಿರಿಯರು ಕೂಡ ಇದೇ ಔಷಧಿಯನ್ನು ಬಳಕೆ ಮಾಡುತ್ತಾ ಬಂದಿದ್ದರು. ಇದು ಗಂಟಲಿನಲ್ಲಿ ಕಟ್ಟಿರುವ ಕಫವನ್ನು ನೈಸರ್ಗಿಕವಾಗಿ ತೆಗೆದು ಗಂಟಲು ನೋವು ಕಡಿಮೆ ಮಾಡುತ್ತದೆ. ಇದರಿಂದ ಶೀತ, ಕೆಮ್ಮು ಮತ್ತು ಜ್ವರದಿಂದ ಪರಿಹಾರ ಸಿಗುತ್ತದೆ. ಕೆಮ್ಮಿನಿಂದಾಗಿ ಎದೆಯ ಭಾಗದಲ್ಲಿ ಬಿಗಿತ್ವ ಮತ್ತು ಭಾರದ ಭಾವನೆಯಾಗುತ್ತಿದ್ದರೆ ಆಡುಸೋಗೆ ಸೊಪ್ಪನ್ನು ಬಳಸಿಕೊಂಡು ಇದನ್ನು ಕಡಿಮೆ ಮಾಡಬಹುದು. ಇದು ಕಟ್ಟಿದ ಮೂಗು ನಿವಾರಿಸಿ ಉಸಿರಾಟದ ಸಮಸ್ಯೆ ದೂರ ಮಾಡುತ್ತದೆ. ಇದರ ಜೊತೆಗೆ ಇದರಲ್ಲಿನ ಔಷಧೀಯ ಗುಣಗಳು ಕಫ ನಿವಾರಿಸಿ ಅಸ್ತಮಾ, ಬ್ರಾಂಕೈಟಿಸ್ ನಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಐದನೇ ಪ್ರಶ್ನೆ, ಬ್ಲ್ಯಾಕ್ ಕಾಫಿಯನ್ನು ಕುಡಿಯುವುದರಿಂದ ದೇಹದ ಯಾವ ಅಂಗ ಆರೋಗ್ಯಕರವಾಗಿರುತ್ತದೆ? ಆಪ್ಷನ್ಸ್: ಎ ಯಕೃತ್, ಬಿ ಹೃದಯ, ಸಿ ಮೆದುಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬ್ಲ್ಯಾಕ್ ಕಾಫಿಯನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸಿದರೆ ಯಕೃತ್ತಿಗೆ ಸಂಬಂಧಿಸಿದ ಅನೇಕ ಗಂಭೀರ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗುವುದು ಕಡಿಮೆಯಾಗುತ್ತದೆ. ಯಕೃತ್ತಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು. ಯಕೃತ್ತಿನ ಕಿಣ್ವಗಳು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೃದಯ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹದ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮೆದುಳಿನ ಗಮನವನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಪ್ರಾಣಿಗಳು ಹಲ್ಲುಜ್ಜುವುದಿಲ್ಲ, ಆದರೂ ಅವುಗಳ ಹಲ್ಲುಗಳು ಅಷ್ಟು ಸ್ವಚ್ಛ ಮತ್ತು ಬಲವಾಗಿರಲು ಕಾರಣವೇನು? ಆಪ್ಷನ್ಸ್: ಎ ದಂತಕವಚ, ಬಿ ನೈಸರ್ಗಿಕ ಕೊಡುಗೆ, ಸಿ ತಿನ್ನುವ ಆಹಾರ, ಡಿ ಅಗೆಯುವಿಕೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಾನವರು ಬೇಯಿಸಿದ ಆಹಾರ ತಿನ್ನುತ್ತಾರೆ, ಇದರಿಂದ ಹಲ್ಲುಗಳ ಸ್ವಚ್ಛಗೊಳಿಸುವ ಅಗತ್ಯವಿದೆ. ಆದರೆ ಪ್ರಾಣಿಗಳು ತಮ್ಮ ಆಹಾರವನ್ನು ಅಧಿಕ ಸಮಯದವರೆಗೂ ಬಾಯಿಯಲ್ಲಿಯೇ ಅಗೆಯುತ್ತವೆ. ಹುಲ್ಲು, ಮಾಂಸ, ಮೂಳೆ ಸೇರಿದಂತೆ ಎಲ್ಲ ತರಹದ ಆಹಾರ ಬಹಳ ಟೈಮ್ ಬಾಯಿಯಲ್ಲಿಯೇ ಇಟ್ಟುಕೊಂಡಿರುತ್ತವೆ. ಹೀಗಾಗಿ ಅವುಗಳು ಹಲ್ಲುಗಳು ಸ್ವಚ್ಛವಾಗುತ್ತವೆ. ಪ್ರಾಣಿಗಳು ತಿನ್ನುವ ಆಹಾರದಲ್ಲಿ ಅನೇಕ ರೀತಿಯ ಫೈಬರ್ ಅಂಶಗಳು ಇವೆ. ಇದರಿಂದ ನೈಸರ್ಗಿಕವಾಗಿ ಹಲ್ಲು ಕ್ಲೀನ್ ಆಗುತ್ತವೆ. 7ನೇ ಪ್ರಶ್ನೆ. ದೇಹದ ಶಕ್ತಿಯನ್ನು ತ್ವರಿತವಾಗಿ ಹೆಚ್ಚಿಸುವ ಗುಣ ಯಾವ ಆಹಾರ ಪದಾರ್ಥದಲ್ಲಿದೆ? ಆಪ್ಷನ್ಸ್: ಎ ಬಾದಾಮಿ, ಬಿ ಸಾಬುದಾನ, ಸಿ ಹಾಲು, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಬುದಾನ. ಸಾಬುದಾನ ನಾರಿನಾಂಶದಿಂದ ಸಮೃದ್ಧವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಗ್ಲುಟೆನ್ ಮುಕ್ತ ಆಹಾರವಾಗಿರುವುದರಿಂದ ಅಲರ್ಜಿ ಇರುವವರು ಕೂಡ ಸುರಕ್ಷಿತವಾಗಿ ಸೇವಿಸಬಹುದು. ಉಪವಾಸದ ಸಮಯದಲ್ಲಿ ಸಾಬುದಾನ ಸೇವನೆ ತುಂಬಾ ಪ್ರಯೋಜನಕಾರಿ. ಇದು ತಕ್ಷಣದ ಶಕ್ತಿಯನ್ನು ಒದಗಿಸುವ ಶಕ್ತಿಯುತ ಆಹಾರವಾಗಿದೆ. ಕಿಚಡಿ ಅಥವಾ ಪಾಯಸದಂತಹ ಭಕ್ಷ್ಯಗಳ ರೂಪದಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಇನ್ನು ಮುಖ್ಯವಾಗಿ ಮಕ್ಕಳು ಮತ್ತು ವಯಸ್ಕರು ಯಾರು ಬೇಕಾದರೂ ಇದನ್ನು ಸೇವಿಸಬಹುದು. ಅದರಲ್ಲೂ ಮಧುಮೇಹಿಗಳು ನಿಶ್ಚಿಂತೆಯಿಂದ ಸಾಬುದಾನವನ್ನು ಸೇವಿಸಬಹುದು. 8ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಮೇಕೆ ಮಾಂಸವನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್: ಎ ಯಕೃತ್, ಬಿ ಬಿಪಿ, ಸಿ ಶುಗರ್, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ಆಡಿನ ಮಾಂಸ ತಿನ್ನುವುದರಿಂದ ಆರೋಗ್ಯಕ್ಕೆ ಪ್ರಯೋಜನಗಳಿವೆಯಾದರೂ ಅದನ್ನು ಮಿತವಾಗಿ ಸೇವಿಸದಿದ್ದರೆ ಅನೇಕ ಸಮಸ್ಯೆಗಳು ಎದುರಾಗುವ ಅಪಾಯವಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯಕೃತ್ತಿನ ಸಮಸ್ಯೆಯಿಂದ ಸಾಕಷ್ಟು ಮಂದಿ ಬಳಲುತ್ತಿದ್ದಾರೆ. ಮಟನ್ನಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುವುದರಿಂದ ಯಕೃತ್ತಿನ ಮೇಲೆ ಒತ್ತಡ ಹೆಚ್ಚಾಗುವ ಮೂಲಕ ಸಮಸ್ಯೆ ಉಲ್ಬಣಗೊಳ್ಳಬಹುದು. ಆದ್ದರಿಂದ ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರು ಮೇಕೆ ಮಾಂಸವನ್ನು ತಿನ್ನುವುದನ್ನು ಮಿತವಾಗಿಸುವುದು ಉತ್ತಮ. ಹೀಟ್ ಬಾಡಿ ಹೊಂದಿರುವವರು ಬೇಗ ಜ್ವರ, ಕಫ, ಮೊಡವೆ, ಮೂಲವ್ಯಾಧಿ ಮತ್ತು ಹಲ್ಲು ನೋವು ಮುಂತಾದ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ಇಂತಹವರು ಮೇಕೆ ಮಾಂಸ ಸೇವಿಸುವುದರಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಮಕ್ಕಳು ಮೇಕೆ ಮಾಂಸವನ್ನು ಹೆಚ್ಚಾಗಿ ತಿನ್ನಬಾರದು. ಚಿಕ್ಕ ಮಕ್ಕಳು ಹೆಚ್ಚಾಗಿ ಮಟನ್ ತಿಂದರೆ ಅವರ ಯಕೃತ್ತು ಮತ್ತು ಮೂತ್ರಪಿಂಡಗಳು ಪ್ರೋಟೀನ್ ಅನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ಮೇಕೆ ಮಾಂಸವನ್ನು ಮಿತವಾಗಿ ನೀಡುವುದು ಒಳ್ಳೆಯದು. 9ನೇ ಪ್ರಶ್ನೆ. ಹಾವು ಮತ್ತು ಚೇಳುಗಳನ್ನು ಬೇಟೆಯಾಡಿ ತಿನ್ನುವಂತಹ ಪರಭಕ್ಷಕ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಹನಿ ಬ್ಯಾಡ್ಜರ್, ಬಿ ಮೀರ್ ಕ್ಯಾಟ್, ಸಿ ಮುಳ್ಳುಹಂದಿ, ಡಿ ಸ್ಕಂಕ್. ಸರಿಯಾದ ಉತ್ತರ ಆಪ್ಷನ್ ಎ ಹನಿ ಬ್ಯಾಡ್ಜರ್. ಹನಿ ಬ್ಯಾಡ್ಜರ್ಗಳು ಉಗ್ರ ಮತ್ತು ಆಕ್ರಮಣಕಾರಿ ಪರಭಕ್ಷಕಗಳಾಗಿದ್ದು ವಿವಿಧ ರೀತಿಯ ಕೀಟಗಳು, ಉಭಯಚರಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸಸ್ತನಿಗಳನ್ನು ಬೇಟೆಯಾಡುತ್ತವೆ. ಇವು ಹಾವುಗಳು ಮತ್ತು ಚೇಳುಗಳನ್ನು ಸಹ ಬೇಟೆಯಾಡಿ ತಿನ್ನುತ್ತವೆ. ಅವುಗಳ ವಿಷವು ಹನಿ ಬ್ಯಾಡ್ಜರ್ಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. 10ನೇ ಪ್ರಶ್ನೆ. ಭಾರತದ ಭತ್ತದ ಬಟ್ಟಲು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಉತ್ತರ ಪ್ರದೇಶ್, ಬಿ ಕರ್ನಾಟಕ, ಸಿ ಆಂಧ್ರ ಪ್ರದೇಶ್, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್. ಭಾರತವು ತನ್ನ ವೈವಿಧ್ಯಮಯ ಭೌಗೋಳಿಕ ಮತ್ತು ಹವಾಮಾನ ಪರಿಸ್ಥಿತಿಗಳಿಂದ ಸಮೃದ್ಧವಾದ ಕೃಷಿ ಸಂಪನ್ಮೂಲಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ಭಾರತದ ಭತ್ತದ ಬಟ್ಟಲು ಎಂದು ಕರೆಯಲ್ಪಡುವ ಆಂಧ್ರ ಪ್ರದೇಶವು ದೇಶದಲ್ಲಿ ಭತ್ತದ ಪ್ರಾಥಮಿಕ ಉತ್ಪಾದಕರಾಗಿ ಹೊರಹೊಮ್ಮಿದೆ. ಆದಾಗ್ಯೂ ದೇಶದ ಅಕ್ಕಿ ಬೇಡಿಕೆಗಳನ್ನು ಪೂರೈಸುವಲ್ಲಿ ಪಶ್ಚಿಮ ಬಂಗಾಳ, ಪಂಜಾಬ್, ತಮಿಳುನಾಡು, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಒಡಿಶಾದಂತಹ ಇತರ ರಾಜ್ಯಗಳ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸುವುದು ಮುಖ್ಯವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.